ಪ್ರೈಸ್ ದ ಲಾರ್ಡ್. ಪ್ರಿಯ ಸ್ನೇಹಿತರೆ, ತಿಮೋತಿನ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 15 ಮತ್ತು 16 ವಚನಗಳು ಓದುವಾಗ ಅಲ್ಲಿ ದೇವರ ವಾಕ್ಯವು ಹೀಗೆ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. ಆಸ್ಯ ಸೀಮೆಯಲ್ಲಿರುವವರೆಲ್ಲರೂ ನನ್ನನ್ನು ಕೈಬಿಟ್ಟರೆಂಬುದನ್ನು ನೀನೇ ಬಲ್ಲೆ. ಅವರಲ್ಲಿ ಪುಗೇಲನು ಹೆರ್ಮಗೇಲನು ಸೇರಿದ್ದಾರೆ. ಒನೇಸಿಫರನ ಮನೆಯವರಿಗೆ ಕರ್ತನು ಕರುಣೆಯನ್ನು ತೋರಿಸಿರೆಂಬುದಾಗಿ ಅಪೊಸ್ತಲನಾಗಿರುವಂತಹ ಪೌಲನು ತಿಮೋತಿನಿಗೆ ಪತ್ರಿಕೆಯನ್ನು ಬರೆಯುವುದರ ಮೂಲಕವಾಗಿ ಹೇಳುವಂತವನಾಗಿದ್ದಾನೆ. ಪ್ರೇರೆ ನೋಡ್ರಿ, ಪೌಲನು ಕಷ್ಟದಲ್ಲಿರುವಾಗ, ಸೆರೆಯಲ್ಲಿ ಬಿದ್ದಿರುವಾಗ ಏಷ್ಯಾ ಪ್ರಾಂತದ ಅನೇಕ ನಿವಾಸಿಗಳು ಅವರನ್ನು ಬಿಟ್ಟು ಓಡಿ ಹೋದರು. ಅವರಲ್ಲಿ ಪ್ರಮುಖರು ಪುಗೇಲನು ಮತ್ತು ಹೆರ್ಮಗೇಲನು ಇದ್ದಾರೆ ಎಂಬುದಾಗಿ ಅವರ ಹೆಸರುಗಳನ್ನ ನಿರ್ಭಯವಾಗಿ ಉಲ್ಲೇಖಿಸಿದ್ದಾನೆ. ಪ್ರೇರೆ ಆದರೆ ಒನೇಸಿಫರನು ಮಾತ್ರ ಪೌಲನು ಕಷ್ಟದಲ್ಲಿರುವಾಗ ಅವನನ್ನು ಹುಡುಕಿಕೊಂಡು ಓಡಿ ಬಂದು ಅವನನ್ನು ಧೈರ್ಯಪಡಿಸಿದನು, ಅವನನ್ನು ಬಲಪಡಿಸಿದನು, ಅವನಿಗೆ ಸಹಾಯ ಮಾಡಿದನು. ಅದಕ್ಕೆ ಈಗ ಪೌಲನು ಹೇಳ್ತಾ ಇದ್ದಾನೆ, ಒನೇಸಿಫರನ ಮನೆಯವರಿಗೆ ಕರ್ತನು ಕರುಣೆಯನ್ನು ತೋರಿಸಲೆಂಬುದಾಗಿ ಕೈಗಳನ್ನೆತ್ತಿ ಪ್ರಾರ್ಥಿಸುವಂತವನಾಗಿದ್ದಾನೆ. ಪ್ರೇರೆ ಇವತ್ತು ಕೂಡ ಲೋಕದಲ್ಲಿ 2 ಬಗೆಯ ಕ್ರೈಸ್ತರುಂಟು. ಕಷ್ಟಪಡುವಂಥವರನ್ನ ನೋಡಿ ನಗುವಂಥವರು, ಕಷ್ಟಪಡುತ್ತಿರುವಂಥ ಸೇವಕರನ್ನ ನೋಡಿ ನಿಸ್ವಾರ್ಥವಾಗಿ ಸಹಾಯ ಮಾಡುವಂಥವರು. ಪ್ರೇರೆ ಆತ್ಮೀಯ ಕ್ರೈಸ್ತ ವಿಶ್ವಾಸಿಗಳೇ, ನಿಸ್ವಾರ್ಥವಾಗಿ ದೇವರ ವಾಕ್ಯಗಳನ್ನ, ದೇವರ ಮಾತುಗಳನ್ನ, ದೇವರ ಸೇವೆಯನ್ನು ಮಾಡುವಂಥ ಸೇವಕರಿಗೆ ನಾವು ಪ್ರೋತ್ಸಾಹ ಪಡಿಸೋಣ, ಅವರನ್ನು ಬಲಪಡಿಸೋಣ, ಅವರಿಗೆ ನಾವು ಸಹಾಯ ಮಾಡೋಣ. ಯಾಕೆಂದರೆ ದೇವರ ಸ್ವಾರ್ಥೆಯ ರಾಜ್ಯದ ವಿಷಯದಲ್ಲಿ ನಾವು ಕೂಡ ಪಾಲುಗಾರರಾಗಬೇಕು. ಪ್ರೇರೆ ಅದಕ್ಕಾಗಿ ನಿಸ್ವಾರ್ಥ ಸೇವಕರನ್ನ ಪ್ರೋತ್ಸಾಹಿಸೋಣ. ನಿಸ್ವಾರ್ಥವಾಗಿ ದೇವರ ಮಾತುಗಳನ್ನು ಹಂಚುವಂಥವರಿಗೆ ನಾವು ಯಾವಾಗಲೂ ಕೂಡ ಬಲಪಡಿಸುತ್ತಾ ಮುಂದಕ್ಕೆ ಸಾಗೋಣ ಎಂಬುದಾಗಿ ಈ ಸಂದೇಶದ ಮೂಲಕವಾಗಿ ಕರ್ತನು ನಮಗೆ ಹೇಳುವಂತವನಾಗಿದ್ದಾನೆ. ಪ್ರೇರೆ